ಕ್ಯಾಬಿನೆಟ್ನಲ್ಲಿ ಈಗ ಮುಸ್ಲಿಮರಿಗೆ 40% ಮೀಸಲಾತಿ ಬಗ್ಗೆ ಚರ್ಚೆ ಆಗಿದೆ, ನಿರ್ಧಾರ ಆಗಿದೆ, ಕ್ಯಾಬಿನೆಟ್ನಿಂದ ಸಮ್ಮತಿ ಸಿಕ್ಕಿದೆ. ಬಿಜೆಪಿ ವಿರೋಧ ಮಾಡ್ತಾ ಇದೆ ಮತ್ತೊಂದು ಕಡೆ ಈಗ ನೋಡಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ರಾಜ್ಯದಲ್ಲಿ ಇವತ್ತು 80-90% ಎಲ್ಲಾ ಸಮುದಾಯದವರಿಗೆ ಮೀಸಲಾತಿ ಇದೆ. ಒಂದು ಸಮುದಾಯಕ್ಕೆ ಯಾಕೆ ಗುರಿ ಮಾಡ್ತಾ ಇದ್ದೀರಿ? ಯಾವಾಗ ಅದರಲ್ಲಿ ಯಾರು ಬಡವರಿದ್ದಾರೆ, ಯಾರು ಅತ್ಯಂತ ಹಿಂದುಳಿದವರಿದ್ದಾರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತಂಥ ಸಮುದಾಯಗಳಲ್ಲಿ ಅವರಿಗೆ ಗುರುತಿಸಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸಂವಿಧಾನಾತ್ಮಕವಾಗಿ ಇವತ್ತು ಪ್ರತಿಯೊಬ್ಬರ ಹಕ್ಕಿದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಆ ಸಮುದಾಯ ಈ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಲ್ಲಿ ಇರುವಂಥ ಏನು ಅತ್ಯಂತ ತಳಮಟ್ಟದಲ್ಲಿದ್ದಂಥವರಿಗೆ ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ಅದರಲ್ಲೂ ರಾಜಕೀಯ ಮಾಡ್ತಿರತಕ್ಕಂಥದ್ದು. ಮತ್ತೆ ಇವತ್ತು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಏನು ಅವರು ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಬೇಕು ಅಂತ ಹೊರಟಿದ್ದಾರೆ. ಅದು ಅವರು ಯಶಸ್ವಿ ಆಗೋದಿಲ್ಲ. ಜನ ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗಂತೂ ಏನೂ ಮಾಡಲಿಲ್ಲ. ಇವತ್ತು ನಾವು ಜನಪರ ಜೀವಪರ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡೀತಾ ಇರ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಅವರಿಗೆ ನುಂಗಲಾರದ ತುಪ್ಪಾಗಿದೆ. ಅದಕ್ಕೆ ಅವರ ಹೇಳಿಕೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಕ್ಯಾಬಿನೆಟ್ನಲ್ಲಿ ಈಗ ಮುಸ್ಲಿಮರಿಗೆ 40% ಮೀಸಲಾತಿ ಬಗ್ಗೆ ಚರ್ಚೆ ಆಗಿದೆ, ನಿರ್ಧಾರ ಆಗಿದೆ, ಕ್ಯಾಬಿನೆಟ್ನಿಂದ ಸಮ್ಮತಿ ಸಿಕ್ಕಿದೆ. ಬಿಜೆಪಿ ವಿರೋಧ ಮಾಡ್ತಾ ಇದೆ ಮತ್ತೊಂದು ಕಡೆ ಈಗ ನೋಡಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ರಾಜ್ಯದಲ್ಲಿ ಇವತ್ತು 80-90% ಎಲ್ಲಾ ಸಮುದಾಯದವರಿಗೆ ಮೀಸಲಾತಿ ಇದೆ. ಒಂದು ಸಮುದಾಯಕ್ಕೆ ಯಾಕೆ ಗುರಿ ಮಾಡ್ತಾ ಇದ್ದೀರಿ? ಯಾವಾಗ ಅದರಲ್ಲಿ ಯಾರು ಬಡವರಿದ್ದಾರೆ, ಯಾರು ಅತ್ಯಂತ ಹಿಂದುಳಿದವರಿದ್ದಾರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತಂಥ ಸಮುದಾಯಗಳಲ್ಲಿ ಅವರಿಗೆ ಗುರುತಿಸಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸಂವಿಧಾನಾತ್ಮಕವಾಗಿ ಇವತ್ತು ಪ್ರತಿಯೊಬ್ಬರ ಹಕ್ಕಿದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಆ ಸಮುದಾಯ ಈ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಲ್ಲಿ ಇರುವಂಥ ಏನು ಅತ್ಯಂತ ತಳಮಟ್ಟದಲ್ಲಿದ್ದಂಥವರಿಗೆ ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ಅದರಲ್ಲೂ ರಾಜಕೀಯ ಮಾಡ್ತಿರತಕ್ಕಂಥದ್ದು. ಮತ್ತೆ ಇವತ್ತು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಏನು ಅವರು ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಬೇಕು ಅಂತ ಹೊರಟಿದ್ದಾರೆ. ಅದು ಅವರು ಯಶಸ್ವಿ ಆಗೋದಿಲ್ಲ. ಜನ ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗಂತೂ ಏನೂ ಮಾಡಲಿಲ್ಲ. ಇವತ್ತು ನಾವು ಜನಪರ ಜೀವಪರ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡೀತಾ ಇರ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಅವರಿಗೆ ನುಂಗಲಾರದ ತುಪ್ಪಾಗಿದೆ. ಅದಕ್ಕೆ ಅವರ ಹೇಳಿಕೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ.